ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ, ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ಅವರ ಅಗಲಿಕೆಗೆ ಅಭಿಮಾನಿಗಳು, ರಾಜಕೀಯ ಗಣ್ಯಾತಿ ಗಣ್ಯರಿಂದ ಕಂಬನಿ. ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ನಮನವನ್ನ ಸಲ್ಲಿಸಿದ್ದಾರೆ. ಹಿರಿಯ ರಾಜಕಾರಣಿ, ಅಜಾತ ಶತ್ರು ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಅವರ ಅಗಲಿಕೆಯ ಸುದ್ದಿ ತಿಳಿತಾ ಇದ್ದ ಹಾಗೆ ದಾವಣಗೆರೆ ಮಾತ್ರವಲ್ಲ, ರಾಜ್ಯ ರಾಜಕಾರಣಕ್ಕೆ ಒಂದು ದೊಡ್ಡ ಬರಸಿಡಿಲು ಬಡಿದಂತಾಯಿತು. ಶಾಮನೂರು ಶಿವಶಂಕರಪ್ಪನವರು ಕೇವಲ ರಾಜಕಾರಣಿಯಾಗಿ ಮಾತ್ರ ಹೆಸರು ಮಾಡಿದವರಲ್ಲ, ಅವರ ಸಾಧನೆ ಅಪಾರ. ಶಾಮನೂರು ಶಿವಶಂಕರಪ್ಪನವರು ಮಾಡಿದಂತಹ ಒಂದೊಂದು ಕೆಲಸವೂ ಕೂಡ ರಾಜಕಾರಣದ ಹೊರತಾಗಿ ಮಾದರಿಯಾಗಿ ನಿಂತುಕೊಳ್ಳುವಂತಹ ಕೆಲಸ ಕಾರ್ಯಗಳು. ಹಾಗಾಗಿನೇ ಇವತ್ತು ಅಪಾರ ಸಂಖ್ಯೆಯಲ್ಲಿ ಅವರನ್ನು ಕಣ್ತುಂಬಿಕೊಳ್ಬೇಕು, ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಜನಸಾಮಾನ್ಯರು ಹರಿದು ಬರ್ತಿದ್ದಾರೆ. ಪುತ್ರ ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಧಾರ್ಮಿಕ ವಿಧಿವಿಧಾನ, ಮನೆಯ ಆವರಣದಲ್ಲಿ ಅಂತಿಮ ದರ್ಶನ ಮುಕ್ತಾಯ ಆಗಿದೆ. ಧಾರ್ಮಿಕ ಪ್ರಕ್ರಿಯೆಯ ಬಳಿಕ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಹೈಸ್ಕೂಲ್ ಮೈದಾನಕ್ಕೆ ಪಾರ್ಥಿವ ಶರೀರದ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಇದ್ದು ಹೋಗಕ್ಕಾಗಿಲ್ಲ, ಈಗ ಹೊರಟಿದ್ದೀವಿ ಸರ್. ಇದು ಪೊಲೀಸ್ ಅವರು ಇವತ್ತು ನಿಮಗೆ ಕೊಟ್ಟಿದ್ರಲ್ಲ, ನೋಟಿಸ್ ಕೊಟ್ಟಿದ್ರಲ್ಲ, ಈಗ ನಾನು ಹೋಗ್ಬೇಕಾಗಿತ್ತು. ಈಗ ಅರ್ಜೆಂಟು ಇರೋದ್ರಿಂದ ನಾನು ಅವ್ರಿಗೆ ಟೈಮ್ ಕೇಳ್ತಾ ಇದ್ದೀನಿ. ಮುಂದಿನ ವಾರ ಬರ್ತೀನಿ ಅಂತ ಅಂದ್ಬಿಟ್ಟು ಟೈಮ್ ಕೇಳ್ತಾ ಇದ್ದೀನಿ. ಇದು ಆ ನೋಟಿಸ್ಗೆ ಏನು ಲೆಟ್ರ್ ಕಳಿಸ್ತಾ ಬರ್ತಾ ಇದ್ದೀನಿ, ಬೇಕಾದ್ರೆ ನಿಮಗೆ ರಿಲೀಸ್ ಮಾಡ್ತೀನಿ. ಯಾಕೆಂದರೆ ಅವರು ನನಗೊಂದು FIR ಕಾಪಿ ಅಟ್ಯಾಚ್ ಮಾಡಿಲ್ಲ. FIR ಕಾಪಿ ನನಗೆ ಬೇಕದು. ಯಾಕೆಂದ್ರೆ ನಾವು ಈಗಾಗಲೇ EDಗೆಲ್ಲ ಏನೇನು ಬೇಕೋ ಉತ್ತರ ಎಲ್ಲ ಕೊಟ್ಟಿದ್ದೋ ನಾವು. ಬಟ್ ಅದು ಏನು FIR ಹಾಕಿದೆ ಅಂತ ನನಗಿನ್ನೂ ಗೊತ್ತಿಲ್ಲ, ಅದು ಮಾಹಿತಿ ಪೇಪರ್ ಓದಿದ್ದಷ್ಟೇ. ಬಟ್ ನೋಟಿಸ್ ಕೊಟ್ಟಿದ್ದಾರೆ, ಆ FIR ಕಾಪಿ ಕೊಡಿ ಅಂತ ಕೇಳ್ತೀನಿ. ಆಮೇಲೆ ಒಂದು ವಾರ ಆದಮೇಲೆ ನೆಕ್ಸ್ಟ್ ವೀಕ್ ಅಸೆಂಬ್ಲಿ ಆದಮೇಲೆ ನಾನು ಬರ್ತೀನಿ. ನಾನು ಪ್ರತ್ಯೇಕ ಭೇಟಿಗೆ ಸಮಯ ಅದೇ ಹೇಳಿ ಅವೆಲ್ಲ ನಮ್ದು ಅವ್ರದ್ದು ಇದ್ದೇ ಇರ್ತದ್ರಿ ಪಾರ್ಟಿಲಿ. ಈ ಸಂದರ್ಭದಲ್ಲಿ ಯು ಡೋಂಟ್ ವರಿ. ಇವರೇ